ಹಾಯ್ ಫ್ರೆಂಡ್ಸ್, ನಾವಿವತ್ತು ಒದಾಯಿಬಾಗ್ ಬಂದಿದ್ದೀವಿ. ಹಿಂದ್ಗಡೆ ನೋಡ್ತಾ ಇದ್ದೀರಾ, ರೈನ್ಬೋ ಬ್ರಿಡ್ಜ್ ಕಾಣ್ತಾ ಇದೆ. ಸೊ ವೆದರ್ ತುಂಬ ಬ್ಯೂಟಿಫುಲ್ ಆಗಿದೆ, ಆದರೆ ಕ್ಲೌಡಿ ಇರೋದ್ರಿಂದ ಅಷ್ಟು ಕ್ಲಿಯರ್ ಇಲ್ಲ. ಬಟ್ ಬೀಚ್ ವಾಕ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ನಿಮ್ಗೇನು ಅನ್ನಿಸ್ತದೆ? ದೂರಗೆಲ್ಲ ಕಾಣಿಸ್ತಾ ಇದೆ, ಅದು ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಚೆನ್ನಾಗಿದೆ. సో ఇప్పుడు తెలుగులో ఏమంటారు తెలుసా? తెలుగులో మాట్లాడవచ్చు కానీ ఇప్పుడు మన తెలుగు వర్జన్. ఓకే ఓకే నువ్వు కన్నడనే తెలుగులో చెప్తావు. ఓకే సేమ్ థింగ్. ಹಾಯ್ ಫ್ರೆಂಡ್ಸ್, ನಾವಿವತ್ತು ಒದಾಯಿಬಾಗ್ ಬಂದಿದ್ದೀವಿ. నేను ఇవాళ ఉదయబాగ్ వచ్చాను. ಪ್ಲೇಸ್ ತುಂಬ ಚೆನ್ನಾಗಿದೆ. ప్లేస్ చాలా బాగుంది. ವೆದರ್ ಕೂಡ ತುಂಬ ಚೆನ್ನಾಗಿದೆ. వెదర్ కూడా చాలా బాగుంది. బీచ్ వాక్ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. బీచ్ వాక్ చేయడానికి చాలా బాగుంది. ಕರೆಕ್ಟ್. ಸೊ ಇವತ್ತಿನ ನಮ್ಮ ವ್ಲಾಗ್ ಬಂದು ಒದಾಯಿಬಾದಲ್ಲಿ. సో ఇవాళ మా వ్లాగ్ ఉదయబాలో. ఎస్. Sinking in, I know this feels right. Catching a breeze, love moving through me like a wildfire, like a wildfire. ಎಸ್, ಇವತ್ತು ಒಂದಿಷ್ಟು ಪರ್ಸ್ನಲ್ ಕೆಲಸದ ಮೇಲೆ ಇಮಿಗ್ರೇಷನ್ ಆಫೀಸಿಗೆ ಹೋಗಿದ್ವಿ. ಅಲ್ಲಿ ಮುಗಿಸ್ಕೊಂಡಾದ್ಮೇಲೆ ಅದೇ ಹತ್ತಿರದಲ್ಲಿ ಇರೋವಂಥ ಪ್ಲೇಸಸ್ ಯಾವುದಿದೆ ನೋಡೋಣ ಅಂತಂದಾಗ ನಮಗೆ ಸಿಕ್ಕಿದ್ದು ಈ ಪ್ಲೇಸ್ ಒದಾಯಿಬಾಗ್. ಸೊ ಇಲ್ಲಿ ಯಾರೋ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ, ಸ್ಕೂಲ್ ಸ್ಟೂಡೆಂಟ್ಸ್. ಒದಾಯಿಬಾಗ್ ಏನಕ್ಕೆ ಫೇಮಸ್ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾರೆ. సో ఉదయబాగ్ తెలుగులో చెప్పాలా? ಇಂಗ್ಲೀಷ್ ಆರ್ ಕನ್ನಡ? ఓకే. సో ఉదయబాగ్ ఈజ్ ఫేమస్ ఫర్ రెయిన్బో యాక్చువల్లీ. ఫస్ట్ ఆఫ్ ఆల్ ఇక్కడ ఏంటంటే పారానామిక్ వ్యూస్ అన్నీ నీకు బాగా కనిపిస్తాయి. సో పారానామిక్ వ్యూస్ both in day and night time will be like so beautiful. And then there is like life size unicorn statue as well. And then there are a few museums. And then apart from that there are a few entertainment malls. So basically this is also more famous for dating actually. ಸೊ ಬೇಸಿಕಲಿ ಇದೊಂದು ಫೇಮಸ್ ಡೇಟಿಂಗ್ ಸ್ಪಾಟ್ ಟೋಕಿಯೋದಲ್ಲಿ. ಸೊ ಇವ್ರಿಗೆ ಕನ್ನಡ ಅಷ್ಟು ಬರಲ್ಲ, ಆದರೆ ಕೆಲವೊಂದು ವರ್ಡ್ಸ್ ಅರ್ಥ ಆಗುತ್ತೆ, ಕೆಲವೊಂದು ವರ್ಡ್ಸ್ ಪ್ರೊನೌನ್ಸ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ಏನು ವರ್ಡ್ಸ್ ಗೊತ್ತಿದೆ ಕನ್ನಡದಲ್ಲಿ ಅಂತ ಕೇಳ್ತೀನಿ. ಕನ್ನಡದಲ್ಲಿ 5 ವರ್ಡ್ಸ್, ಕನ್ನಡದಲ್ಲಿ ನಿಮಗೆ ಗೊತ್ತಿರೋಂಥ 5 ಫೇಮಸ್ ವರ್ಡ್ಸ್ ದಟ್ ಯು ಲರ್ನ್ಡ್. ನೀವೇನು ಕಲ್ತಿದ್ದೀರಾ ಅದು. ಓಕೆ, ಚೆನ್ನಾಗಿದೆಯಾ? ಓಕೆ, ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ? తర్వాత ಗುದ್ದುಬಿಡ್ತೀನಿ. ಓಕೆ. ಆ್ಯಂಡ್ ದೂರಲ್ಲಿ ಕಾರಿಸ್ತಾ ಇಲ್ಲ, ಅದು ತುಂಬ ಚೆನ್ನಾಗಿದೆಯಾ? ದೂರದಲ್ಲಿ ಕಾಣ್ತಾ ಇರೋದು ತುಂಬ ಚೆನ್ನಾಗಿದೆ. ಓಕೆ, ದಟ್ಸ್ ಮೈ ವೈಫ್ ಫೇಮಸ್ ಸ್ಟೇಟ್ಮೆಂಟ್ ಇನ್ ಅವರ್ ಬ್ಲಾಗ್. ಸೊ ఇంకేంటి, ಊಟ ಆಯ್ತಾ? ಎಸ್, 5 ವರ್ಡ್ಸ್ ಆಯಿತು. ನಾವಿವಾಗ ನಡ್ಕೊಂಡು ಹೋಗ್ತಾ ಇರೋಂಥ ಈ ವುಡನ್ ಡೆಕ್ ಅಕ್ವಾಸಿಟಿ ಶಾಪಿಂಗ್ ಮಾಲ್. ಈ ಜಾಗ ತುಂಬ ಬ್ಯೂಟಿಫುಲ್ ಆಗಿದೆ. ಬೀಚ್ ಎದುರುಗಡೆ ಇರೋಂಥ ಒಂದು ಶಾಪಿಂಗ್ ಮಾಲ್ ಇದು. ಇಲ್ಲಿ ಎಲ್ಲ ಥರದ ಶಾಪ್ಸು ಇದೆ. ನನಗಂತೂ ಈ ಜಾಗ ತುಂಬ ಇಷ್ಟ. ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಕ್ಯೂಟಾಗಿರೋ ಲವ್ ಪ್ಯಾಡ್ಲಾಕ್ಸ್ ನೋಡಿದೆ. ಲವರ್ಸ್ ಬಂದು ಇಲ್ಲಿ ಈ ಥರದ ಹಾರ್ಟ್ ಶೇಪಲ್ಲಿರೋ ಲಾಕ್ಸ್ನ ಪರ್ಚೇಸ್ ಮಾಡಿ ಅದ್ರ ಮೇಲೆ ಅವ್ರ ಹೆಸರನ್ನ ಬರೆದು ಇಲ್ಲಿ ಕಾಣ್ತಾ ಇರೋ ಪೋಲ್ಗೆ ಲಾಕ್ ಮಾಡ್ತಾರೆ. ಕಪಲ್ಸ್ ಇದನ್ನ ಕ್ಯೂಟ್ ಟ್ರೆಡಿಷನ್ ಥರ ಫಾಲೋ ಮಾಡ್ತಾರೆ. సో నీకు క్వశ్చన్. ఎస్. సో స్టాట్యూ ఆఫ్ లిబర్టీ ఎక్కడుంది? వేర్ ఇస్ స్టాట్యూ ఆఫ్ లిబర్టీ? యుఎస్లో ఉంది. కాదు, ఇట్స్ ఇన్ జపాన్ యాజ్ వెల్ యాక్చువల్లీ. రియల్లీ? యా, ఐ విల్ షో యు. ఓకే, కర్ಕೊಂಡು ಹೋಗಿ. సో దేర్ యు గో.
ಈ ಸ್ಟ್ಯಾಚ್ಯೂನ ಫ್ರಾನ್ಸ್ ಅವರು ಒಂದು ಇವೆಂಟಲ್ಲಿ ಜಪಾನ್ಗೆ ಕೊಟ್ಟಿರ್ತಾರೆ. ಮತ್ತೆ ಅವರು ಅದನ್ನು ವಾಪಸ್ ತಗೊಂಡು ಹೋದ್ಮೇಲೆ ಅದರ ರೆಪ್ಲಿಕಾನ ಇವ್ರು ಮಾಡ್ಕೊಂಡು ಇಲ್ಲಿಟ್ಟಿದ್ದಾರೆ. ರೀಸೆಂಟಾಗಿ ಈ ಫೌಂಟೇನ್ ಶೋನ ಸ್ಟಾರ್ಟ್ ಮಾಡಿದ್ದಾರೆ. ಪ್ರತಿ 15 ಮಿನಿಟ್ಸಿಗೆ ಈವ್ನಿಂಗ್ ಟೈಮಲ್ಲಿ ಈ ಶೋ ಇರುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಇರೋವಂಥ ಈ ಬೋಟ್ಸು ಕರೆಕ್ಟಾಗಿ ಶೋ ಟೈಮಲ್ಲಿ ಅಲ್ಲಿ ಸ್ಟಾಪ್ ಮಾಡುತ್ತವೆ. ಸೊ ದಟ್ ಬೋಟಲ್ಲಿ ಇರೋವಂಥವ್ರಿಗೆ ಡೈನಿಂಗ್ ವಿತ್ ಬ್ಯೂಟಿಫುಲ್ ವ್ಯೂ ಮಾತ್ರ ಎಂಜಾಯ್ ಮಾಡೋದಕ್ಕೆ ಸಿಗುತ್ತೆ. ಈ ಫೌಂಟೈನ್ ವ್ಯೂ ಜೊತೆಗೆ ಈ ನೀರಿನ ಮಧ್ಯೆ ಕಾಣ್ತಾ ಇರೋವಂಥ ಬ್ಯೂಟಿಫುಲ್ ಆಗಿರೋ ಸಿಟಿ ವ್ಯೂ ಕೂಡ ನನಗೆ ತುಂಬ ಇಷ್ಟ ಆಯಿತು. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ ಒದಾಯ್ಬಾದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿಯ ಹೆಚ್ಚಿನ ಟ್ರಾವೆಲ್ ವ್ಲಾಗ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.